ಹಲೋ ಗೆಳೆಯರೇ ಮತ್ತು ಗೆಳತಿಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Big T-shirt, Billy Eilish. Watch on my wrist, but I want that diamond. ನಮ್ಮ ಜೊತೆ ಋತೀಶನ್ ಬಂದವನೇ ಟೀ ಕುಡಿಯಕ. ಗಾಡಿ ಎಲ್ಲ ಹೊಸ ಈ ಚಳಿದಾಗ ನಾನು ಜಾಕೆಟ್ ಎಲ್ಲ ಹಾಕ ಬಂದ್ಬಿಟ್ಟಿದ್ದೀನಿ ಗಾಡಿ ಓಡಿಸ್ಬೇಕಂತೆ. ಕುಲುಕ ಬೇಡ ಸಿಲ್ಕು ನೀ ಕುಲ್ಕೋಕ್ ಮುಂಚೆ ಚಳಿ ತಾಳೇನು ಈ ಚಳಿಯ. ಇದೇನಿದು, ಇದು ಬೇರೆದು. ಇವತ್ತು ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಏನೇನು ತಿನ್ಬೇಕು ಅವೆಲ್ಲ ಜಂಕ್ ಫುಡ್ ತಿಂದ್ಬಿಡ್ಬೇಕು. ಆಮೇಲೆ ಇವೆಲ್ಲ ತಿನ್ನೋಕ್ಕಾಗಲ್ಲ, ಯಾಕಂದ್ರೆ ಹಂಗೆ ಡಯಟ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ನನ್ನ ಡಯಟ್ ಬೇರೆ ಥರ. ಇವಾಗ ಜಿಮ್ಮಾಗೆ ಒಂದು ಲಿಸ್ಟ್ ಕೊಡ್ತಾರೆ, ಆ ಥರ ಅಲ್ಲ. ನನ್ನ ಬಾಡಿಗೆ ಹೆಂಗಾಗುತ್ತೋ ನನಗೆ ಗೊತ್ತು, ಆ ಥರ ನಾನು ಡಯಟ್ ಮಾಡ್ತೀನಿ. ನೀವೇ ಚೇಂಜಸ್ ನೋಡ್ತೀರಾ ಜಿಮ್ದಲ್ಲ ಬಾಡಿದು ಚೇಂಜಸ್ ನೀವೇ ನೋಡ್ತೀರಾ. ನಾ ಮೆಜೆಸ್ಟಿಕಲ್ ಕಂಡೆ, ಸಿಟಿ ಮಾರ್ಕೆಟಿಗೂ ಬಂದೆ. ಏನು ಅವಾಜ್ ಆಗ್ತದೆ ಬೆಳಬೆಳಗ್ಗೆನೆ? ಅಲ್ಲೇ ಏನು ನಿಮ್ದು ಇಲ್ಲಿ ವ್ಯವಹಾರ? ಬೇಕ್ರಿ ಮುಂದೆ ಯಾರ್ಗ ನಿಂಗ ಹ್ಯಾಪಿ ಬರ್ತಡೇ. ಇದೊಂದು ಹ್ಯಾಪಿ ಬರ್ತಡೇ ವಿಶ್ ಮಾಡಿ, ಪಾರ್ಟಿ ಕೇಳೋದು ಮರಿಬೇಡಿ. ಹೋಗಲ್ಲ ಬೆಳಗ್ಗೆ ನಮ್ಮ ಅಮ್ಮಗೂ ಎಗ್ ರೈಸು ಕಬಾಬ್ ತಿನ್ಬೇಕು ಅನ್ಸ್ಬಿಟ್ಟೈತಂತೆ. ಹೋಗಿ ತಕೊಂಡ್ ಬರೋಣ. ಗಾಡಿ ಅಲ್ಲೈತೆ, ಅಲ್ಕೋತಾ ಇದೀನಿ ಇವಾಗ. ಮ್ಯಾಟರು ದೊಡ್ಡದು, ಮೀಟರು ಚಿಕ್ಕದು, ವಾಲ್ಟರು ಇಳಿಸದು. ಮನೆಗೂ ಹೇಳಿದ್ದೀನಿ, ಇಲ್ಲೂ ಹೇಳಿದ್ದೀನಿ. ನಾನು ಇಲ್ಲೇ ತಿಂತೀನಿ, ಮನೆಯವರು ಮನೆಗೆ ತಿಂತಾರೆ. ಫೈನಲಿ ಊಟ ತಿಂದಿದ್ದಾಯ್ತು, ಮನೆಗೆ ತಗೋತದ್ರಿ. ಇಲ್ಲಿ ಇವನು ಡ್ಯೂಟಿ ಮಾಡಕ್ಕೆ ಆಟೋ ತಗೊಂಡಿದ್ರೆ ಹಾಕೊಂಡು ಓಡಾಡ್ತಾವನೆ ಆರಾಮಾಗಿ, ಆ ಕಡೆ ಈ ಕಡೆ ಅಂತ. ಸರಿ, ಏನು ಇಲ್ಲಿದ್ದೀರಾ? ನೀವು ಕೊಡಿಸ್ತೀವಿ ಅಂತ ಬಂದ್ಬೇಕು. ನಾವು ಲವಡ ನಮ್ಮ ಹಾಕೊಂಡು ನೀವು ಹಿಂಗೆ ತಿನ್ನಕ್ಕೆ ಬಂದಿದ್ದೀರಾ, ನಾನು ಕೊಡಿಸ್ತೀವಿ ಅಂತ ಇಲ್ಲಿ ಗಂಟೆ ಬಂದ್ಬಿಡ್ತೀನಿ. ಸರಿ, ಇವಾಗ ಮನೆಗೆ ಹೋಗ್ತೀನಿ. ಬಾಯ್. ಕತೆ ಕಟ್ಟವಳು ಇಲ್ಲ ಡವ್ವು ಕಟ್ತವಳು, ನಿಜ ಹೇಳ್ತವಳು. ಇವಾಗ ಹೋಗ್ತಾ ಇದ್ದೀನಿ ಹಸು ಮೇಯ್ಸಕ್ಕ. ಎಲ್ಗೋಗ್ಬೇಕು? ಅಮ್ಮ ಇನ್ನು ಅಲ್ಲವ್ರೆ. ಇನ್ನು ನಡುವೆ ನಾನು ಪೌಡ್ರ್ ಹಾಕೋದು ಕಲ್ತಿದ್ದೀನಿ. ಇವಾಗ ಹಸು ಮೇಯ್ಸಕ್ಕೆ ಹೋಗ್ಬೇಕು, ಯಾಕಂದರೆ ಸನ್ಸ್ಕ್ರೀನ್ ಹಾಕೋಬೇಕು. ಯಾವುದನ್ನ ಒಳ್ಳೆ ಸನ್ಸ್ಕ್ರೀನು ಹೇಳಿ. ಬಿಸಿಲಾಗಿದ್ದು ಇದ್ದು ಕರ್ಗಾತಾ ಇದೀನಿ. ಫಸ್ಟು ಸ್ವಲ್ಪ ಬೆಳಗಾದರೂ ಇದೆ, ಇವಾಗ ಬಿಸಿಲಾಗಿ ನಿಂತ್ಕೊಂಡ್ರೂ ಬೆಳಕು ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರ ಒಂದು ಒಳ್ಳೆ ಸನ್ಸ್ಕ್ರೀನ್ ಹೇಳಿ. ಇವಾಗ ನಾನು ಓದ್ತಿರೋದು ಹಸುಗೆ. ಅವನೇನು ಆಟೋ ಬಿಟ್ಟು ಆಚೆಗೆ ಹೋಗಂಗಿಲ್ಲ. ಆಟೋ ಇಲ್ಲಿ ಡ್ಯೂಟಿಗೆ ಹೋಗ್ದಿರ ಆಟೋದಾಗ ನಾವು ಏನೋ ನೋಡ್ತಾ ಐತೆ. ಡ್ಯೂಟಿಗೆ ಹೋಗ್ದಿರ ಇಲ್ಲಿ ಮೀಟಿಂಗ್ ಮಾಡ್ಕೊಂತವನಿ. ಏನ ನೀನು ಯಾರ್ಯಾರು ಇದ್ದೀರಾ? ಒಬ್ಬನೇನಾ? ಯಾಕ ಏನು ಮಾಡ್ತಿದ್ಯಾ? ಏನನ್ನ ತಂಬಿಟ್ಟಿದ್ಯಾ? 15 ವರ್ಷದ ಹಳೆ ಗಾಡಿಗ ಎಲ್ಲಿ ಫಿಕ್ಸ್ ಮಾಡೋದಿದು? ಹಿಂದೆ ಕಷ್ಟಪೇ ಆಡಕ್ಕಂಗೆ ಅವ್ರಿಗಿಷ್ಟ ಬಂದಿದ್ದು. ಇಲ್ಲ ಕನ್ನಡದ ಪಾತ್ರ. ಮೆಕ್ಯಾನಿಕ್ ಆಗ್ಬೋದಾಯ್ತಲ್ಲಿ ನೀನ್ ಮೆಕ್ಯಾನಿಕ್ ಆಗ್ಬೋದಾಯ್ತು. ನೀನು ಮಿಸ್ ಆಗಿ ಆಟೋ ಓಡ್ಸಾಗಿ ಇಟ್ಬಿಟ್ಟಿದ್ಯಾ. ಏನ್ ಮಾಡ್ತೀಯ? ದುಡ್ಡುಗಳಿಲ್ಲ. ಸಾಕು ಆಗ್ತಾ ಇಲ್ಲ. ನೀನು ಹೈ ವೋಲ್ಟೇಜ್ ಮ್ಯಾನ್. ನೀನು ಐರನ್ ಮ್ಯಾನ್ ಅಲ್ಲ, ಹೈ ವೋಲ್ಟೇಜ್ ಮ್ಯಾನ್. ಹಲೋ ಗೆಳೆಯರೇ ಮತ್ತು ಗೆಳತಿಯರೇ, ಇವಾಗ ಇಲ್ಲಿ ನನ್ನ ಕಡ್ಡಿ ಎಲ್ಲೋ ಇದೆ. ಚಿಟ್ಟೆ, ವೇರ್ ಇಸ್ ಮೈ ಕಡ್ಡಿ? ನನ್ನ ಕಡ್ಡಿ ನೋಡ್ಬಿಟ್ಟು ಬರ್ತೀನಿ ರೀ. ಸಿಕ್ತು. ಇದು ಕಡ್ಡಿ ಇದೆಯಲ್ಲ, ಇದು ಹಸು ಮೇಯ್ಸೋದು ಕಡ್ಡಿ ಅನ್ಕೊಬಿಟ್ಟಿರ. ನಾನು ಈ ನಡುವೆ ಹೆಂಗೆ ಕಿತ್ಕೊಬತ್ತಾ ಇದ್ದೀನಿ ಅಂದರೆ, ಒಂದು ಸ್ಟಂಟ್ ಮಾಡಬೇಕು. ಏನು ಅಂದರೆ ಈ ಥರ ಮಾಡಬೇಕು. ಇನ್ನು 2 ಕೈ ಕಲಿಬೇಕು. ಬೇರೆದೆಲ್ಲ ಕಲಿತಾ ಇದ್ದೀನಿ. ಏನಕ್ಕ ಅಂದರೆ ಮುಂದೆ ವೀಡಿಯೋದಾಗ ಗೊತ್ತಾಗ್ತದೆ. ಇದು ಯೂಸ್ ಮಾಡಲ್ಲ, ಆದರೆ ಮುಂದೆ ವೀಡಿಯೋದಾಗ ಈ ಥರವೇ 2 ಕಡ್ಡಿ ಬೇಕು. ಬೇರೆವೆಲ್ಲ ಕಲಿಬೇಕು. ಬಟ್ ಎಷ್ಟಾಗ್ತದ ಅಷ್ಟು ಕಲಿತೀನಿ.
ನೋಡೋಣ, ಕಾಣಿಸ್ತದಿನಾ? ಬಿತ್ತು ಸರಿಯಾಗ, ಮೆಲ್ಲಗೆ ಬಿತ್ತು. ಅದೇ ಸ್ವಲ್ಪ ಏಟ್ರಿ ಬೀಳ್ತಾ ಆಗ್ತದ ನಮ್ಕ, ಆದರೆ ಕಲಿತಾ ಇರಬೇಕು. ಇವಾಗ ಇನ್ನೊಂದು ಕಟ್ಟಿ ಬೇಕು ನಮ್ಕ, ಪ್ರಾಕ್ಟೀಸ್ ಮಾಡಬೇಕು. ಇನ್ನೊಂದು ಕಟ್ಟಿ ಹುಡ್ಕೊಂಬರ ಬನ್ನಿ. ಈ ಥರದೇ ಸಣ್ಣಗೆ ಉದ್ದಗ ಇರೋದನ್ನ ಎತ್ಕೋಬೇಕು. ಏನು ಗೊತ್ತಾ, ಈ ಥರದ ಇನ್ನೊಂದು ಕಡ್ಡಿ ಬೇಕು, 2 ಕಡ್ಡಿ ಬೇಕು ಟೋಟಲಾಗ. ಇದು ಯಾವುದೋ ನಾಯಿ ಜಮ್ಮಾರ್ ಸಪಾಡು ನಮ್ಮ ಚಿಟ್ಟೆ ಕೇಳ್ತೀನಿ ನೋಡು, ಅದನ್ನ ಕಚ್ಚುತ್ತದ ಇಲ್ಲ ನೋಡೋಣ. ಚಿಟ್ಟೆ ಚೂ 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 ಕಾಣಿಸ್ತಾ ಇದಕ್ಕ? ಅದು ಕಾಣಿಸ್ತಾ ಇಲ್ಲ ಅಂತ. ನಮ್ಮ ಚಿಟ್ಟೆ ಬೀದಿ ನಾಯಿಗಳನ್ನ ಕಚ್ಚೋದಲ್ಲ, ಇಂಥ ನಾಯಿಗಳನ್ನ ಕಚ್ಚಬೇಕು. ನಮ್ಮ ಚಿಟ್ಟೆನು ಕಮ್ಮಿ ಸರಿಯಾಗ, ಇದು ಇಂಪಾರ್ಟೆಂಟು. ಸ್ವಲ್ಪ ಶಕ್ತಿ ಅಲ್ಲ, ನಮ್ಮ ಚಿಟ್ಟೆ ಬುದ್ಧಿವಂತನೋ ಏನು, ನಮ್ಮ ಜೊತೆ ಇದ್ದು ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಿ. ಅಲ್ಲಿ ಗಂಟೆ ಹೋಗ್ಬಿಟ್ಟೆ ನೋಡೋದು ತಿರುಗಿ ಬರ್ತೈತೆ. ಇವಾಗ ಏನಾಗ್ತದ ನೋಡೋಣ. ತಿರ್ಕಲ್ಲ ಬರೋ ಅಷ್ಟೆಲ್ಲ ಅದು ಧೈರ್ಯ ಮಾಡಲ್ಲ ಅನ್ಸುತ್ತೆ. ನಮ್ಮ ಚಿಟ್ಟೆ ಭಯ ಬೀಳ್ತದ ನೋಡೋಣವಾ. ಅದು ಏನು ದಪ್ಪ ಐತೆ ಇದು. ಎಲ್ಲ ಈ ಜಾತಿ ನಾಯಿಗಳನ್ನೆಲ್ಲ ಸಾಕಲ್ಲ, ಯಾಕಂದ್ರೆ ಅವು ನಮ್ಮನೆ ಕಚ್ಚಿಬಿಡ್ತವೆ ಒಂದೊಂದು ಟೈಮಾಗ. ಇವು ನಮ್ಮ ಜಾತಿ ನಾಯಿಗಳು, ಬೀದಿ ನಾಯಿಗಳನ್ನ ಎಷ್ಟೇ ಹೊಡಿ, ಎಷ್ಟೇ ಬುದ್ಧಿಮತ್ತೇಳು, ನಮ್ಮ ಮೇಲೆ ಗುರ್ರನ್ನು ಅನ್ನಲ್ಲ. ಅವು ಜಾತಿ ನಾಯಿಗಳು ಒಂದೊಂದು ಥರ, ಒಂದೊಂದು ಕಚ್ಚಿಬಿಡ್ತವೆ, ಒಂದೊಂದು ಕೊಚ್ಚಲ್ಲ, ಹಂಗೆಲ್ಲ ಆಗ್ಬಿಡ್ತವೆ. ಅದಕ್ಕೋಸ್ಕರ ನಾನು ಬೀದಿ ನಾಯಿ ಸಾಕೋದು ಜಾಸ್ತಿ. ನಾನು ಏನಕ್ಕೋ ವೀಡಿಯೋ ಸ್ಟಾರ್ಟ್ ಮಾಡಿದ್ರೆ ನಾಯಿ ಬಂತು ಅಂದ್ಬಿಟ್ಟು ನಾಯಿ ಟಾಪಿಕ್ ಹೋಗ್ಬಿಟ್ಟಿದ್ದೀನಿ. ಇವಾಗ ಈ ಥರದ್ದು ಕಡ್ಡಿ ಬೇಕು. ಈ ಇಲ್ಲೊಂದು ತೋಪ ಐತೆ, ಹೋಗ್ಬಿಟ್ಟು ಒಳಗೆ ಹೋಗ್ಬಿಟ್ಟು ಸಣ್ಣಗಿರೋದೆಲ್ಲ ದೊಡ್ಡವೇ ಇರ್ತವೆ. ಎಮರ್ಜೆನ್ಸಿಗೂ ಒಂದು ಎತ್ಕೊಬರೋಣ. ಇವಾಗ ಇದೊಂದು ಐತೆ, ಇನ್ನೊಂದು ಬೇಕು. ಅದಕ್ಕೋಸ್ಕರ ಅದ್ಯಾವ ನಾಯಿ ನೋಡ್ರಿ, ನಮ್ಮ ಚಿಟ್ಟೆ ಹತ್ರಗೋಗ್ಬಿಟ್ಟೈತಿ. ಹೆಣ್ಣಾಯಿ ಗಂಡಾಯಿ ಅಂತ ನೋಡ್ತಾ ಐತೆ. ನಮ್ಮ ಚಿಟ್ಟೆನ ಚೆನ್ನಾಗಿ ಸಾಕಿದ್ದೀರಪ್ಪ, ಪವರ್ಫುಲ್ಲಾಗಿ ಸಾಕಿದ್ದೀರಿ. ಯಾವ ನಾಯನಾಗಿರಲಿ. ಸರಿ, ಇವಾಗ ಕಡ್ಡಿ ಹುಡ್ಕೊಂಡು ಬನ್ನಿ. ಕಡ್ಡಿ ಬೇಕು, ಕಡ್ಡಿ. ಇಲ್ಲಿ ಹಾವುಗಳು ಇರ್ತವೆ, ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಇವಾಗೆಲ್ಲ ದೊಡ್ಡವಾಗ್ಬಿಟ್ಟಿವೆ, ನಂಗೆ ಅನ್ಸಂಗೆ ಇಲ್ಲೆಲ್ಲೂ ಸಿಗಲ್ಲ ಕಡ್ಡಿಗಳು. ನೋಡ್ಕೊಂಡು ತರೋಣ. ಒಟ್ಟಿನಲ್ಲಿ ಸಿಗಲ್ಲ ಎಲ್ಲ ದೊಡ್ಡ ಮಾರ್ಗಗಳಿರೋದು. ಯಾವುದು ಎಮರ್ಜೆನ್ಸಿಗೆ ಯಾವ್ದಾನ ಒಂದಾದರೂ ಕೈ ಇಕ್ಕಂದೇ ಹೋಗೋಣ. ಕಡ್ಡಿ ರೆಡಿ ಮಾಡ್ಬಿಟ್ಟು ಚಿಕ್ತೀನಿ, ಯಾಕಂದರೆ ಈ ಕಡೆ ನೋಯ್ತೈತೆ ಕೈ. ಹಿಂಗೆ ಹಿಡ್ಕೊಂಡು ಕಡ್ಡಿ ಯಾವುದು ಸಿಕ್ಕಿಲ್ಲ. ಏನು ಒಂದು ವೇಸ್ಟ್ ಕಡ್ಡಿ ಅನ್ನೋದೆಲ್ಲ ಚಿಕ್ಕವೇ ಅವೆ. ವೇಸ್ಟ್ ಕಡ್ಡಿ ಹುಡುಕಿದ್ರು ಬರೀ ಚಿಕ್ಕವೇ ಸಿಗ್ತವೆ. ಎಲ್ಲ ಅದು ನೋಡಿ, ಇಂಥವು ಸಿಗ್ತವೆ ಈ ಥರ. ಯಾಕಂದ್ರೆ ಇದು ತೂಕ ಇರ್ತದೆ, ಇದು ತೂಕ ಇರೋಲ್ಲ. 2 ಕೈಯಾಗ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಆದರೆ ಇದು ಸ್ಪೀಡಾಗಿ ಹೋಗ್ತದೆ. ಇದು ತೂಕ ಐತಲ್ಲ, ಸ್ವಲ್ಪ ತೂಕ ಇದ್ದರೆ ಹಿಂಗೆಲ್ಲ ಫೀಲ್ ಆಗ್ತದೆ. ಇದು ಏನು ಇಲ್ದಿದ್ದಂಗೆ ಅನ್ಸುತ್ತೆ ಕೈ. ಅದಕ್ಕೋಸ್ಕರ ಈ ಪ್ರಾಕ್ಟೀಸ್ನ ಒಂದೇ ಕಡ್ಡಿಯಲ್ಲಿ ಮಾಡ್ತೀನಿ. ಇದ್ರಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದು ಮಾಡ್ತಾ ನೀರು ಬೇಕು ಅನ್ಸುತ್ತೆ. ನೀರು ತಗೊಬರಬೇಕು. ಆಮೇಲೆ ಇನ್ನೊಂದು ಇದು ಮಾಡ್ಬಿಡೋಣ. ಈ ಕೈಯಾಗ ಸ್ವಲ್ಪ ಒಂದು 5 ಮಿನಿಟ್ಸ್ ಮಾಡೋಣ ಅಂತ ಇದ್ದೀನಿ. ಆಗಲ್ಲ, ಕೈ ನೋವು ಬರ್ತದೆ ಸ್ವಲ್ಪ. ರೈಟ್ ಹ್ಯಾಂಡಾಗಿ ಇಷ್ಟು ಮಾಡಿದೆ, ಲೆಫ್ಟ್ ಹ್ಯಾಂಡಾಗ ಅಷ್ಟು ಆಗಲ್ಲ. ಹೆವಿ ನಾನು ಈ ಕೈಯಾಗೆ ಜಾಸ್ತಿ ಮಾಡಿರೋದು. ಇದಾಗ ಇಂಪಾರ್ಟೆಂಟ್ ಅಂದರೆ ಇದ್ರಾಗೆ ಮಾಡಬೇಕು. ಹೊಟ್ಟೆ ಸ್ವಲ್ಪ ಬಂದ್ಬಿಟ್ಟೈತಲ್ಲ, ಇದನ್ನ ಇಕ್ಕೋಬೇಕು.
ಹೊಟ್ಟೆ ಸ್ವಲ್ಪ ಬಂದ್ಬಿಟ್ಟೈತೆ, ಕಾಣಿಸ್ತಾ ಇರುತ್ತೆ. ಜಾಯ್ನ್ ಆಗ್ತೀನಿ, ಅದು ವಿಡಿಯೋ ಐತೆ, ಬರುತ್ತೆ ಈ ವಿಡಿಯೋ ಆದಮೇಲೆ. ಇವಾಗ ನೋಯ್ತೈತೆ ಕೈ, ಆಫ್ಲೈನಾಗಿ ಮಾಡ್ತೀನಿ. ಇವಾಗ ಕಟ್ ಮಾಡ್ತಾ ಇದ್ದೀನಿ. ನೀರು ಹೋಗಿ ತರಬೇಕು, ನೀರು ಕುಡಿಬೇಕು ಅನ್ಸ್ತೈತೆ. ಓಡಾಡಿ ನಮ್ಮ ಚಿಟ್ಟೆ ಅಲ್ಲೇ ಐತೆ. ಏನು ಮಾಡ್ತೈತೋ ಆ ಎಣ್ಣೆ ಜೊತೆ, ಎಣ್ಣದ ಗಂಡದ ಗೊತ್ತಿಲ್ಲ, ಬಟ್ ಅಲ್ಲೇ ಐತೆ. ನೀರು ತರಬೇಕು, ಇವಾಗ ಕುಡಿಬೇಕು ಅನಿಸ್ತೈತೆ. ಸ್ವಲ್ಪ ಸುಸ್ತಾಗಿದ್ದೀನಿ. ಟೈಮ್ ಮುಗೀತು ನೋಡಿ, ಸೂರ್ಯ ಎಲ್ಲೈತೆ. ಮನೆಗೆ ಹೋಗಿ ಹಾಲು ಕರೆದಾಕ್ಬಿಟ್ಟು ನೋಡಿ ಪಾಪ ನಮ್ಮ ಚಿಟ್ಟೆ ನಾನು ಮನೆಗೆ ಹೋಗಂಟ ನಮ್ಮ ಜೊತೆನೇ ಇರ್ತದೆ ದಿನಾಗ್ಲೂ. ಒಂದೊಂದ್ಸತಿ ಅದನ್ನ ನೋಡೋಕ್ಕಾಗ್ದಿರ ನಾನು ಮನೆಗೆ ಗೇಟ್ ಹಾಕ್ಬಿಟ್ಟು ಹೋಗ್ತೀನಿ. ನಾನು ನಡ್ಕೊಂಡೆ ಓಡಾಡ್ತೀನಲ್ಲ, ಹಿಂದೆನೇ ಬಂದ್ಬಿಡ್ತದೆ. ಈಗ ತಾನೇ ಕೆಲಸ ಮುಗಿಸಿ ನಿಖಿಲ್ ಇಷ್ಟೊತ್ತಿಲ್ಲಿ ಕೂತಿದ್ದ, ನಾನು ವಿಡಿಯೋ ಮಾಡ್ಬಿಡ್ತೀನಿ ಮುಟ್ಟಿ ಎದ್ದು ಹೋಗ್ಬಿಟ್ಟಿದ್ದ ನಾನು. ಇವಾಗ ಅವ್ನು ಫೋನ್ ಹಾಕಿದ್ದೀನಿ, ಇಲ್ಲೇ ಇದೀನಿ ಬಂದೇ ಇರು ಅಂತ. ಆದರೆ ಕೆರೆಗೆ ವಾಕಿಂಗ್ ಹೋಗ್ತೀನಿ, ಇಲ್ಲ ಅಂದಿದ್ರೆ ನಮ್ಮ ಚಿನ್ನಕ್ಕೆ ಫೋನ್ ಹಾಕ್ಬೇಕು. ಸ್ವಲ್ಪ ಕೆಲಸ ಐತೆ ಅವನ ಹತ್ರನೂ, ಏನೋ ಮುಂದೆ ಆಗ್ತದ ಆಗಲಿ. ಹಲೋ ಗೆಳೆಯರೇ ಮತ್ತು ಗೆಳತಿಯರೇ ಅನ್ನೋದು ಡೈಲಾಗ್ ಬೆಳಗ್ಗೆ ಹೇಳ್ಬಿಟ್ಟಿದ್ದೀನಿ. ಇವಾಗ ಮುಂದೆ ಬೇರೆ ಬಂದವನೇ. ಹೆಂಗೆ ಹೋಗ್ಬಿಟ್ಟಿದ್ಯಾ? ಇಲ್ಲಿ ಕೂತಿದ್ದು ಮೆಲ್ಲ ಓಡಾಡ್ಬಿಟ್ಟಿದ್ಯಾ? ಏನು ಮಿಲ್ಲು ಓಡೋದಲ್ಲೇ ನಂಗೆ ತಲೆನೋವು ಬಂದ್ಬಿಟ್ಟೈತೆ. ಇವಾಗ ಏನು ಮಾಡೋದು? ಕೆರೆಗೆ ರನ್ನಿಂಗ್ ಹೋಗ್ಬೇಕು ನಾನು. ಇವನ ಜೊತೆ ಹೋದ್ರೆ ನಡ್ಕೊಂಡು ಹೋಗ್ತಾರೆ. ಇವಾಗ ರನ್ನಿಂಗ್ ಹೋದ್ರೆ ಒಂಥರ ರೆಸ್ಪೆಕ್ಟ್. ಬಟ್ ನಾನು ಈ ಥರ ಫಾರ್ಮಲ್ ಶರ್ಟು ಪ್ಯಾಂಟೆಲ್ಲ ಹಾಕೊಂಡ್ಬಿಟ್ಟಿದ್ದೀನಿ, ಓಡೋಕ್ಕೂ ಆಗಲ್ಲ. ಈಗ ಅದು ಮಾಡೋಕೆ ಹೋಗ್ಬೇಕಂದ್ರೆ ಮನೆಗೆ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಬೇರೆ ಮಾಡಬೇಕು, ಅಷ್ಟೆಲ್ಲ ಟೈಮ್ ಇಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಕೆರೆಗೆ ಹೋಗಲ್ಲ. ಹಿಂಗೆ ವಾಕಿಂಗು ಮಾಡಲ್ಲ. ಯಾರು ವಾಕಿಂಗ್ ಅಲ್ಲ, ಈಗ ನಮ್ಮ ಕಡೆ ಯೂಸೇ ಆಗಲ್ಲ ವಾಕಿಂಗ್ ಎಲ್ಲ. ನಂಗೆ ರನ್ನಿಂಗ್ ಅಂದ್ರೆ ಯೂಸ್ ಅನ್ಸೋದು. ವಾಕಿಂಗ್ ಏನು ನನ್ನ ಹಸು ಮೇಸ ಹೋಗು ವಾಕಿಂಗ್ ಓಡಿರ್ತೀನಿ ನಾನು. ನೀವು ಕೆರೆಗೆ ಓಡಾಡೋದು ಇಷ್ಟು ಓಡಾಡ್ತೀಯ? ಇಲ್ಲ, ನಾನು ಅಷ್ಟು ಓಡಾಡ್ಬಿಟ್ಟಿರ್ತೀನಿ. ಊರ್ ಮುಂದೆ ಕೂತಿ ಬಚ್ಚಿಯಾ? ನಾನು ನಿನ್ನ ಮನೆಗೆ ಹೋಗಿ ಜಿಮ್ಗೆ ಹೋಗ್ತೀನಿ. ಸರಿ ಬಾಯ್. ನಾನು ಇವಾಗ ಯಾರನ್ನ ಹಿಡ್ದು ಯಲಂಕಕ್ಕೆ ಹೋಗ್ತಿ, ನಾನು ಜಿಮ್ಗೆ ಹೋಗ್ತೀನಿ. ಸ್ವಲ್ಪ ದಿವ್ಸ ಅದಕ್ಕೋಸ್ಕರ ಚೆನ್ನಾಗಿ ತಿನ್ಕೊಂಬಂದ್ಬಿಡ್ತೀನಿ. ಚಿನ್ನ ಫೋನ್ ಎತ್ತಾ ಇಲ್ಲ, ಮತ್ತೊಮ್ಮೆ ಫೋನ್ ಹಾಕ್ತೀನಿ. ಅಲ್ಲೇ ಅವನೇ ಆಟೋ ಐತೆ, ಅವನ ಇಲ್ಲ ಗೊತ್ತಿಲ್ಲ. ಫೋನ್ ಹಾಕ್ತೀನಿ ಮತ್ತೆ. ಅವನೇ ಮನೆ ಹತ್ರ ಅವನೇ. ಇವಾಗ ಸ್ವಲ್ಪ ಮಗ ತೊಳ್ಕೊಂಡು ತಲೆ ಬಚ್ಕೊಂಡು ಬಂದ್ಬಿಡೋಣ. ಅವ್ನು ಬರೋಕ್ಕೆ ಸ್ವಲ್ಪ ನೈಟ್ ಆಗ್ಬೋದು, ಅದಕ್ಕೋಸ್ಕರ ಚಳಿ ಆಗ್ಬಾರ್ದು ಅಂದ್ಬಿಟ್ಟು ಇದನ್ನ ಹಾಕೊಂಡಿದ್ದೀನಿ. ನಮಗೆ ಬೆಚ್ಚಗಿರ್ಬೇಕು. ನೀನು ಚಪ್ಪಲಿ ಹಾಕೋ ಬಿಟ್ಬಿಟ್ಟಿದ್ದೀವಲ್ಲ ನೋಡು. ಫಿಟ್ನೆಸ್ ಮೇಂಟೈನ್ ಮಾಡೋದು ಅಂದರೆ ಹಿಂಗೆ ಮೇಂಟೈನ್ ಮಾಡಬೇಕು. ಏನು ಸಮಾಚಾರ? ಹೋಗ್ಲಿ ಹೇಳ್ಕೊಂಡು ಹೋಗೋಣ. ಮಚ್ಚನ ಬಂದ, ಮಚ್ಚನ ಏನು ನಮ್ಮ ಮೊಬೈಲ್ ಏನೋ ಒಂಥರ ಆಗ್ಬಿಟ್ಟಿದೆ ಮಚ್ಚ. ಈ ಕಡೆ ಬಂದ್ರೆ ಸುಖ, ಈ ಕಡೆ ಬಂದ್ರೆ ಕಷ್ಟ. ಏ ಇವತ್ತು ಬೇಡ ಇರೋಲ್ಲ ಮಚ್ಚಲೆ. ನೋಡ್ದೆ ಮಚ್ಚ ಇವತ್ತೊಂದ ನೀನ್ ಬಂದಿದ್ಯಾ? ಏ ಇವತ್ತು ಬೇಡ ಇರೋ, ನಾಳೆ ಹೋಗೋಣ. ಸಿಗ್ತದ ಬಾ, ನಾಳೆ ಕಂಟೆಂಟ್ ಆಗ್ತದೆ ಬಾ, ಪರವಾಗಿಲ್ಲ. ನಾಳೆ ಹೋಗೋಣ ಬಿಡು. ಬೇಡ, ಹೋಗಿ ಬರೋಣ ಬಾ. ಅಯ್ಯೋ ಸರಿ. ಅಚ್ಚನ್ಗೆ ಕ್ಯಾಶುವಲ್ ಸಿಕ್ತಾ ಅನ್ನೋದೇ ತಂಬ್ಲೈನು. ಹೆಲ್ಮೆಟ್ ಇಟ್ಕೊಂಡು ಮಚ್ಚನ್ ಜೊತೆ ಜಾಯ್ನ್ ಆಗೋಣ. ಸರಿ ಹೋಗೋಣ ಬನ್ನಿ. ಪಪ್ಪಿ ತೋರಿಸ್ತೀನಿ ನೋಡಿ. ಪಪ್ಪಿ ನಂಗೆ ಪ್ರಾಣಿಗಳು ಅಂದ್ರೆ ಇಷ್ಟ. ಬಿತ್ತು ರೈಲ್ವೆ ಸ್ಟೇಷನ್, ಬ್ಯಾಗ್ ತುಂಬಾ ಇತ್ತು ರೇಷನ್, ಚೀಲಕ್ಕೊಬ್ಬ ಕೈಯ. ನಮ್ಮ ಅಚ್ಚನ್ಕ ಮಾಲಲ್ಲೇ ಚಾರ್ಜಿಂಗ್ ವೈರ್ ಸಿಗುತ್ತಾ? ಬಂದಿದ್ದೀರಿ ನಾವು ಯಲಂಕಿ ಇವಾಗ ಆರಾಮ್ ಸೆಟ್ ಹತ್ರ. ಮೊನ್ನೆಯಿಂದ ಇದೊಂದೇ ಮಾಲಾಗ ಓಡಾಡ್ತಾವ. ನೀನು ಪಕ್ಕಕ್ಕೆ ಹೋಗಿದ್ದಿದ್ರೆ ಗರುಡ ಮಾಲು ಸಿಕ್ಬಿಡತ್ತು. ಅಲ್ಲಿ ಯಾಕೆ ಹೋಗಿಲ್ಲ ಅಂತ ಕೇಳ್ತೀನಿ ಅವ್ನು ಇಳಿದ ಮೇಲೆ. ಅಲ್ಲ ಪಾರ್ಕಿಂಗ್ ಹೋದ ಅಲ್ಲೇ ಹಾಕಲೇ ಮಚ್ಚ, ಎತ್ಕೊಂಡು ಹೋಗ ಹಾಕ. ಇಲ್ಲೇ ಹಾಕಲೇ, ಅವರೆಲ್ಲ ಹಾಕಿಲ್ಲೇನಾ? ಪಾರ್ಕಿಂಗ್ ಮಾಡೋಂತ ಪಾರ್ಕಿಂಗ್ ಆಗ್ಬೋದು ಅಂತ ಎಲ್ಲೂ ಹಾಕಿರಲ್ಲ ಬೋರ್ಡು. ನೋ ಪಾರ್ಕಿಂಗ್ ಅಂತಾನೆ ಹಾಕಿರೋದು. ನಿಮ್ಗೊಂದು ಪ್ರಶ್ನೆ, ನಾನು ಇಲ್ಲಿ ಆರಾಮ್ ಸೈಡ್ಗೆ ಯಾಕೆ ಬಂದೆ? ಗರುಡದಾಗ ಇಲ್ಲ ಅಂತ. ಕನ್ನಡದಲ್ಲಿ ಒನ್ ಪ್ಲೇಸ್ ಶೋರೂಮ್ ಇಲ್ಲ. ಓ ಅದಕ್ಕೋಸ್ಕರ ನನ್ಗೆ ಗೊತ್ತಿದ್ದಿಲ್ಲ. ಅವ್ನನ್ನ ಕೇಳಿ ಕ್ಲಿಯರ್ ಮಾಡ್ಕೊಂಡೆ. ಇನ್ನೊಂದ್ಸತಿ ನಿಮ್ಗೂ ಗರುಡ ಮಾಲಲ್ಲಿ, ಯಲಂಕ ಗರುಡ ಮಾಲಲ್ಲಿ ಚಾರ್ಜರ್ ಬೇಕು ಅಂದ್ರೆ ಹೋಗ್ಬಾರ್ದು, ಡೈರೆಕ್ಟ್ ಮಾಲ್ ಒಳಗೆ ಹೋಗೋಣ. ನೀವೇನ್ರಿ ಇದೇನು ಗೊತ್ತಾ ಫಸ್ಟ್ ಇದ್ದಿದ್ದು? ಏನಿತ್ತು? ಇಕ್ಕೆ ಗುಡ್ದು ಇದು ಹೊಗೆ ಹೋಗುತ್ತಲ್ಲ ಇಮ್ಲಿ,
ಚಿಮ್ಲಿ ಅದು ಅದು ವಾ ಅಲ್ಲ ಅದನ್ನ ಮಾಡಿಫೈ ಮಾಡಿ ಆ ಥರ ಮಾಡಿರೋದು. ಬೇಕಾದ್ರೆ ನೀನು 2011-12 ಮ್ಯಾಪ್ದು ಇದು ಸಿಕ್ಕಿದ್ರೆ ನಿನ್ಗ ನೋಡು, GPS ಸಿಕ್ಕಿದ್ರೆ ನೋಡು, ಅವಾಗ ಗೊತ್ತಾಗ್ತದೆ. ಒಂದ್ಸತಿ ಚೆಕ್ ಮಾಡ್ಬಿಡಲ್ಲ. ಏನ್ ಸ್ಟಾರ್ ಬಾಕ್ಸ್ ಸ್ಟಾರ್ ಬುಕ್ಸ್ ಕಾಫಿ ಕುಡಿಯೋಗ ಸಮಥಿಂಗ್ ಅವೆಲ್ಲ ಕುಡಿಯಲ್ಲ. ಇವತ್ತು ನಮ್ಮ ಅಚ್ಚನ್ಕ ಚಾರ್ಜಿಂಗ್ ವೈರು ಸಿಗುತ್ತಾ ಸಿಗಲ್ವಾ ಅದು ಅವನೇ ಹೇಳ್ತಾನೆ. ಸಿಗುತ್ತಾ ನೋಡೋಣ, ಕಾದ್ ನೋಡೋಣ. ಕಾದ್ ನೋಡಿ. ಇವತ್ತು ಸರ್ವರ್ ಏನೋ ಅಂದಿದ್ದು, ಏನೋ ಸರ್ವರ್ ಡೌನ್ ಐತೆ. ಸರ್ವರ್ ಅಲ್ಲ, ಏನೋ ಹೇಳಿದ್ರು. ಏನೋ ಡೌನ್ ಇತ್ತು ಅಂದ್ಬಿಟ್ಟು ವಾಪಸ್ ಹೋದ್ರಿ. ಗೊತ್ತಿಲ್ ಬಂದಿದ್ದೀರಿ ನೋಡ್ರಿ. ಅಲ್ಲ ಇದನ್ನು ಒಂದೊಂದು ವೈರ್ನು ಲಾಕ್ ಮಾಡ್ಬಿಟ್ಟವ್ರಿ. ಕಾಯ್ದು ನೋಡೋಣ ಇವತ್ತಾದ್ರೂ ಸಿಗ್ತಾ, ಇಲ್ಲ ನಿಂಗೆ ವಾಪಸ್ ಹೋಗ್ಬೇಕಾ. ಅಲ್ಲ ನಾನು ಯಾವತ್ತು OnePlus ಮೊಬೈಲ್ ನೋಡಿಲ್ಲ. ನಾನು ಯಾವತ್ತು OnePlus ಮೊಬೈಲ್ ನೋಡಿಲ್ಲ. ಅಲ್ಲ 15 ಲಾಂಚಿಂಗ್ ಆಯ್ತಾ ಹೊಸ ಮೊಬೈಲು. ಮಚ್ಚನ ಅನ್ಬಾಕ್ಸ್ ಮಾಡ್ತವನೆ. ಮಕ್ಕನ್ಕ OnePlus ಚಾರ್ಜರ್ ಸಿಕ್ಬಿಡ್ತವು ಶೋರೂಮಾಗ. ಅನ್ಬಾಕ್ಸ್ ಮಾಡಿದ್ದು ಆಗ್ಬಿಡ್ತವು. ಗೋಬಿ ತಿನ್ನಕ್ ಬಂದ್ರಿ ಇಲ್ಲಿ ರಂಕ NS ಹತ್ರ. ಬಟ್ ಏನ್ ಮೇಳ? ಅವರೇ ಬೇಳೆ ಮೇಳ. ಅವರೇ ಬೇಳೆ ಮೇಳ ನಡೀತೈತೆ. ಸಿಗುತ್ತೆ ಇಲ್ಲ ಅಂತ ಒಂದ್ ರೌಂಡ್ ಹಾಕ ಬರೋಣ ಅಂದ್ಬಿಟ್ಟು ಒಳಗೋತಾ ಇದೀರಿ. ಚಲೋ ಹಾಕೋರು ಏನೇನು ಐತೆ ಮಚ್ಚು? ಅಲ್ವರೆಲ್ಲ ಹಾಕೋರಲ್ಲ, ಬೇರೆಯವರೆಲ್ಲ ಹಾಕ್ಬಾರ್ದಾ? ಹಾಕೋರೆ ಇವ್ರು ಎಲ್ಲ ಹಾಕಿರ್ತಾರೆ ನೋಡ್ಬಿಟ್ಟು. ಅದೇನ ಮೇಳ ಅಂದ್ರೆ ತಿನ್ನೋ ಮೇಳ ತಿನ್ನಿಸ್ತಿಲ್ಲ. ಅವರೇ ಬೆಳೆಯಿಂದ ಏನೇನ್ ಏನು ಅವರೇ ಬೆಳೆಯಿಂದ ಏನೇನ್ ಮಾಡಕ್ಕಾಗುತ್ತೆ ಹೌದಾ? ಹಂಗ ಅವರೇ ಬೆಳೆಯಿಂದ ನಾನೇ ಅವರೇ ಬೆಳೆ ಮಾರ್ತಾರೆ ಅಂತಿದ್ವು, ಕಡೆಗೆ ಭಾಷೆ ಅಂತಾರೆ. ಅದಲ್ಲ, ಹಿಂಗಂತಿಲ್ಲ ಇನ್ನು ಮತ್ತೆ ಅವರೇ ಬೆಳೆ ಬಿಟ್ಟು ಇನ್ನೇನು ಸಿಗಲ್ಲ. ಡೈ ಅವರೇ ಬೆಳೆ ಇದು ನಾನೇನೋ ಅನ್ಕೊಂಡ್ಬಂದೆ. ಮಾಡ್ತಿರೋ ಜನ ಬಾ ಪಾನಿಪುರಿ ತಿನ್ನೋ ಬರ ಮಚ್ಚ. ಎಲ್ಲಿ ಇದು ಇಲ್ಲ ಆಯ್ತಾ? ಇಲ್ಲ ಐತಲ್ಲ ಪಾನಿಪುರಿ, ಹೌದು. ಮಸಾಲೆ ಬೇರೆ ಬೇರೆ ತರ ಮಸಾಲೆ ತಿನ್ಬಿಟ್ಟು ಇವಾಗ ಪಾನಿಪುರಿ ತಿನ್ಬೇಕು ಅನ್ಸ್ತು. ಬಟ್ ಅಲ್ಲಿ ಜಾಡಿ ಜನ ತುಂಬ ಬಿಟ್ಟಿದ್ರು, ಅದಕ್ಕೋಸ್ಕರ ಪಾನಿಪುರಿ ತಿಂದಿಲ್ಲ. ಇವಾಗ ಡೈರೆಕ್ಟು ಗಾಡಿ ಹತ್ರ ಓದ್ತಾ ಇದ್ದೀರಿ. ಬರ ಮಚ್ಚ. ಇದು ಏನ್ ಮೇಳ? ಅವರೇ ಬೆಳೆ ಮೇಳ. ಅವರೇ ಬೆಳೆ ಮೇಳ ಅಂದ್ರೆ ಅವರೇಕಾಯಿ ಬತ್ತಾನೆ. ಅವರೇಕಾಳು ಅವೆಲ್ಲ ಬರ್ತವೆ. ಅವರೇಕಾಳು ಅವು ಅನ್ಕಂದೆ ನಾನು. ಬಟ್ ಅಲ್ಲಿ ತಿನ್ನೋ ಐಟಮ್ಗಳೆಲ್ಲ ಬೇರೆ. ಅವರೇ ಬೇಳೆ ಅವರೇಕಾಳಿಂದ ಏನೇನ್ ಮಾಡಕ್ಕಾಗುತ್ತೋ ಅವೆಲ್ಲ ಮಾಡೋರೆ. ಏನೇನು ಇದ್ವು ನೋಡ್ಕೊಂತ ಇರೋಕ್ಕಾಗೋ. ತುಂಬಾ ರಶ್ ಇತ್ತು. ಇವಾಗ ಗಾಡಿ ಹತ್ರ ಬಂದ್ರಿ. ಎತ್ತಪ್ಪ. ಇವಾಗ ಇಲ್ಲಿ ಏನ್ ಮಾಡ್ತಾ ಇದ್ದೀರಿ? ಗೋಬಿ ತಿನ್ನಕ್ ಬಂದಿದ್ದೀರಿ. ಇವತ್ತು ಈ ಕಡೆ ಯಾವಾಗ ಬಂದ್ರೆ ಈ ಗೋಬಿ ಅಂಗಡಿನ ಟ್ರೈ ಮಾಡಿ. ಸೂಪರ್ ಆಗಿರುತ್ತೆ. ಯಾವ ತರ ಇರುತ್ತೆ ಅಂತ ಇವಾಗ ಮಾಡ್ತವ್ರೆ. ಬಂದ್ಮೇಲೆ ತೋರಿಸ್ತೀನಿ. ಇವಾಗ ಬೆಳಗ್ಗೆ ಕಾಣಿಸ್ತಾ ಇದೀನಿ. ತಿಂದಿದ್ದಾಯ್ತು. ಇವಾಗ ಡೈರೆಕ್ಟ್ ಮನೆ ಹತ್ರ ಹೋಗ್ಬೇಕು. ಖಾರ ಚೆನ್ನಾಗಿ ಇಕ್ಕವ್ರೆ. ಈ ಥರ ಖಾರ ಇರಬೇಕು ಆ ಅಂಗಡಿನೇ. ಯಾವಾಗನೇ ಅಲಂಕನ ಇಟ್ಟೊತ್ತು ಬಂದರೆ ವಿಸಿಟ್ ಮಾಡಿ. ಸೂಪರ್ ಆಗಿರುತ್ತೆ. ಕಮೆಂಟ್ ಮಾಡಿ ಹೆಂಗಿತ್ತು ಅಂತ ಮತ್ತೆ ತಿಂದ್ಬಿಟ್ಟು. ಏನು ಹೇಳೋ? ನಂದು ಒಂದು ವಿಡಿಯೋ ಮಾಡೋವಾಗ ಮಾಡೋಣ. ಇನ್ನೂ ಫೇಮಸ್ ಆಗಬೇಕು. ಮಾಡು ಮಾಡ ಮಗ. ಫೇಮಸ್ ಆಗಬೇಕು. ನನ್ನ ಮಗನು ಮಾಡ ಏನೋ ಒಂದು ಮಾಡಲಿ. ಮಗನಲ್ಲ ತಮ್ಮನು. ಮಗನ ಹೆಂಗಾಗ್ತಾನೆ? ತಮ್ಮನಾಗೋದು ನಮ್ಮ ಚಿಕ್ಕಪ್ಪನು. ಯಾರು? ಆತ್ಮ. ಮತ್ತೆ ಏನಂತಾರೆ? ನೀನು ನನ್ನ ಮಗನು. ಚಿಕ್ಕಪ್ಪನಾದ್ರೆ ತಮ್ಮನು. ಭಾಷೆ ನಿನ್ ಚಿಕ್ಕಪ್ಪನಾದ್ರೆ ತಮ್ಮನು. ನನಗೆ ಗೊತ್ತು ಚೆನ್ನಾಗ. ಓಕೆ, ಈ ವಿಡಿಯೋನ ಇಲ್ಲೇ ಏನ್ ಮಾಡ್ತಿದ್ದೀನಿ. ಬಾಯ್ ಬಾಯ್.